ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತು ನಿಮಗೆ ಒಂದು ಅಡುಗೆ ಮುಖಾಂತರ ನಾನು ನಿಮ್ಮನ್ನ ಮೀಟ್ ಆಗ್ತಾ ಇದ್ದೀನಿ. ಅಂದರೆ ಇವತ್ತು ಒಂದು ಸೂಪರ್ಬ್ ಆಗಿರೋ ರೊಟ್ಟಿ ಮಾಡ್ತಾ ಇದ್ದೀನಿ. ಈ ರೊಟ್ಟಿ ನೀವು ತಿಂದಿರ್ತೀರ ಸಾಮಾನ್ಯವಾಗಿ, ಬಟ್ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ. ಸಬ್ಸಿಗೆ ರೊಟ್ಟಿ ಇದು. ಸಬ್ಸಿಗೆ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಆ ಥರ ಇದ್ದರೆ ಯಾಕೆ ಮಾಡ್ಕೋಬಾರ್ದಲ್ವಾ? ಸೊ ನಾವು ತಿನ್ನೋದೆಲ್ಲ ಹೆಲ್ದಿಯಾಗಿದ್ದರೆ ಆರಾಮಾಗಿ ತಿನ್ಬೋದಲ್ವ. ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಸಬ್ಸಿಗೆ ಸೊಪ್ಪು ಜೊತೆ ಅಕ್ಕಿನ ಸೇರಿಸಿ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಲ್ಲೂ ಕೂಡ ಆರೋಗ್ಯದಲ್ಲೂ ಕೂಡ. ಒಂದು ಸರಿ ಮಾಡ್ಕೊಂಡು ತಿಂದರೆ ಮತ್ತೆ ನೀವೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿದೆ. ನಾನಂತೂ ಈ ರೊಟ್ಟಿಗೆ ಫಿದಾ ಆಗಿಬಿಟ್ಟಿದ್ದೀನಿ. ಸೊ ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ. ಸೊ ಸಬ್ಸಿಗೆ ಸೊಪ್ಪು ಅಕ್ಕಿ ರೊಟ್ಟಿ ಅಂದರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಸಬ್ಸಿಗೆ ಸೊಪ್ಪೆ. ಇದಕ್ಕೆ ಹೀರೋ ಅಂತಲೇ ಹೇಳ್ಬೋದು. ಸಬ್ಸಿಗೆ ಸೊಪ್ಪು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ. ಅದನ್ನು ನಾನು ಒಂದು ಕಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ 10-12 ರೊಟ್ಟಿ ಮಾತ್ರ ಮಾಡ್ತಾಯಿದ್ದೀನಿ ನಾನು. 10-12 ರೊಟ್ಟಿ ಆಗುತ್ತೆ. ಸೊ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ನೀಟಾಗಿ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನ ಈಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ನೀರಿಂದ ಕಲಿಸ್ಕೊಬೇಕಾಗತ್ತೆ. ಇದಕ್ಕೆ ಮಿನಿಮಮ್ ನನಗೆ 4 ಕಪ್ಪು ಅಕ್ಕಿ ಹಿಟ್ಟು ಬೇಕಾಯಿತು. ಅಂದರೆ ಇದು ಚಿಕ್ಕ ಕಪ್ಪು, ದೊಡ್ಡ ಕಪ್ಪಲ್ಲ. ಈ ಕಪ್ಪಲ್ಲಿ 4 ಕಪ್ಪು ಅಕ್ಕಿ ಹಿಟ್ಟು ನನಗೆ ಇದಕ್ಕಾಯಿತು. ಸೊ ಈ ಅಕ್ಕಿ ಹಿಟ್ಟು ಜೊತೆ ನಾನು ಸ್ವಲ್ಪ ಓಂಕಾಳು ಹಾಕ್ಕೊತಾ ಇದ್ದೀನಿ. ಯಾಕೆ ಓಂಕಾಳು ಹಾಕ್ಕೊಳ್ಳೋದು ಅಂದರೆ ಎದೆ ಉರಿ ಬರಲ್ಲ, ಡೈಜೆಷನ್ ಬೇಗ ಆಗುತ್ತೆ ಅಂತ. ಸೊ ಬೇರೆಯವರೆಲ್ಲ ಹೇಳ್ತಾಯಿದ್ರು, ನನಗೆ ನಿಜನ ಅನ್ನಿಸ್ತಾ ಇತ್ತು. ಬಟ್ ಈಗ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತಾಯಿದ್ದೀನಿ ಓಂಕಾಳು. ಖಂಡಿತ ಎದೆ ಉರಿ ಬರಲ್ಲ, ನನಗೆ ಆ ಫೀಲ್ ಆಗಿದೆ. ಅದಕ್ಕೋಸ್ಕರ ಓಂಕಾಳನ್ನ ನಾನು ಈ ರೀತಿ ಅಡುಗೆಗಳಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ 4 ಬಟ್ಲು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ಳುವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ. ಜಾಸ್ತಿ ನೀರು ಒಟ್ಟಿಗೆ ಹಾಕೋದ್ರಿಂದ ಏನಾಗುತ್ತೆ, ತೆಳು ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಗಟ್ಟಿಯಾಗಿ, ಅಂದರೆ ಚಪಾತಿ ಹಿಟ್ಟು ಥರನೂ ಅಲ್ಲ, ಈ ಕಡೆ ರೊಟ್ಟಿ ಹಿಟ್ಟು ತೆಳ್ಳಗೆ ಬರುತ್ತಲ್ಲ ಆ ಥರನೂ ಅಲ್ಲ, ಮೀಡಿಯಮ್ ತಟ್ಟೋಕೆ ಯಾವ ರೀತಿ ಬೇಕೋ ಆ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಕಲಿಸ್ಕೊಂಡು ಇದನ್ನು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇಲ್ಲಿ ಹಿಟ್ಟು ತೆಳು ಆಗುತ್ತೆ ಅನ್ನೋ ಭಯ ಯಾವುದೇ ಕಾರಣಕ್ಕೂ ಬೇಡ. ಯಾಕಂದರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಈರುಳ್ಳಿ ಆಗಲಿ ಮತ್ತೊಂದಾಗಲಿ ಸೇರಿಸಿಲ್ಲ. ಈ ರೊಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ ಇದು ಯಾವುದು ಕೂಡ ಹಾಕಬಾರ್ದು. ಏನೇ ಇದ್ರೂ ಅಕ್ಕಿ ಹಿಟ್ಟು ಮತ್ತು ಸಬ್ಸಿಗೆ ಸೊಪ್ಪು ಈ 2 ಇಂಗ್ರೀಡಿಯೆಂಟ್ಸು ಈ ಅಕ್ಕಿ ರೊಟ್ಟಿಗೆ. ಓಂಕಾಳು ಅಷ್ಟೇ ಆಪ್ಷನಲ್, ಇದು ನಿಮಗೆ ಬೇಕು ಅಂದರೆ ಮಾತ್ರ ಸೇರಿಸ್ಕೊಬೋದು, ಬೇಡ ಅಂದರೆ ಅದನ್ನು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಈ 2 ಐಟಮ್ನ ಹಾಕಿ ಮಾಡಿ ನೋಡಿ, ಅದ್ರ ಟೇಸ್ಟೇ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ನಾನು ಮಾಡಬೇಕು ಅಂತಲೇ ಮಾಡಿದೆ. ಸಬ್ಸಿಗೆ ಸೊಪ್ಪು ಆ್ಯಕ್ಚುಲಿ ನನಗೆ ಅಷ್ಟು ಇಷ್ಟ ಆಗಲ್ಲ ಬೇರೆದಕ್ಕೆಲ್ಲ ಯೂಸ್ ಮಾಡಿದಾಗ ಡೈರೆಕ್ಟಾಗಿ ತಿನ್ನೋಕ್ಕೆ. ಬಟ್ ಈ ರೀತಿ ರೊಟ್ಟಿ ಮಾಡ್ಕೊಂಡು ತಿಂದಾಗಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು. ಈಗ ಕಲಿಸ್ಕೊಂಡು 10 ನಿಮಿಷ ಆಗಿತ್ತಲ್ಲ, ಅದನ್ನು ತೆಗೆದುಕೊಂಡು ಇಲ್ಲಿ ನೀಟಾಗಿ ಶೇಪ್ ತೊಗೊಂಡು ಒತ್ಕೊತಾ ಇದ್ದೀನಿ. ಅಂದರೆ ರೌಂಡ್ ಶೇಪು ನಿಮಗೆ ಇಲ್ಲಿ ಆರಾಮಾಗಿ ರೌಂಡ್ ಶೇಪ್ ಬರುತ್ತೆ. ಯಾಕೆಂದರೆ ನಾವೇ ತಟ್ಕೊಳ್ಳೋದಲ್ವ ಕೈಯಲ್ಲಿ. ನಿಮಗೆ ಎಲ್ಲೇ ಎಡ್ಜಸ್ ಏನೇ ಆದ್ರೂ ಈ ರೀತಿ ನೀಟಾಗಿ ಅದನ್ನು ನಾವು ರೆಡಿ ಮಾಡ್ಕೊಬೋದು. ಇಲ್ಲಿ ನೀವು ತಟ್ಟಕ್ಕೆ ಎಣ್ಣೆ ಯೂಸ್ ಮಾಡ್ಬೋದು, ಇಲ್ಲ ನೀರು ಯೂಸ್ ಮಾಡ್ಬೋದು. ನಾನು ತಟ್ಟೋಕ್ಕೆ ಇಲ್ಲಿ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಯೂಸ್ ಮಾಡಿಕೊಂಡೇ ತಟ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ರೊಟ್ಟಿನ ತಟ್ಕೊಳ್ಳಿ. ಯಾಕಂದರೆ ರೊಟ್ಟಿ ತೆಳುವಾಗಿದ್ರೇ ತಿನ್ನೋಕ್ಕೆ ಚೆಂದ, ದಪ್ಪ ಇದ್ದರೆ ಅಷ್ಟು ಟೇಸ್ಟಿಯಾಗಿರಲ್ಲ. ಸೊ ತೆಳುವಾಗಿ ನೀಟಾಗಿ ಶೇಪಲ್ಲಿ ನೀಟಾಗಿ ತಟ್ಕೊಬೇಕಾಗುತ್ತೆ. ನಾನು ಕೂಡ ಶೇಪ್ ಹೆಂಗೆಂಗೋ ಬರ್ತಾಯಿದೆ, ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆರಾಮಾಗಿ ಇದರಲ್ಲಿ ರೌಂಡ್ ಶೇಪ್ ನಾನು ಮಾಡ್ತೀನಿ. ಚಪಾತಿ ಹಿಟ್ಟಲ್ಲಿ ರೌಂಡ್ ಶೇಪ್ ಮಾಡೋಕ್ಕೆ ಬರಲ್ಲ, ಬಟ್ ಇದರಲ್ಲೆಲ್ಲ ರೌಂಡ್ ಶೇಪ್ ನಾನು ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಗೊತ್ತಾಗ್ಬಿಡುತ್ತೆ, ಶೇಪ್ನ ನಾವೇ ತೊಗೋಬೋದು. ಇದು ಹೇಗಂದ್ರೆ ಹಾಗೆ ಅಡ್ಜಸ್ಟ್ ಆಗುತ್ತಲ್ಲ, ಸೊ ಅದಕ್ಕೆ ಆರಾಮಾಗಿ ನಾವು ಶೇಪ್ ಕೊಟ್ಕೊಬೋದು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಆ ಅಕ್ಕಿ ಹಿಟ್ಟಲ್ಲಿ ಪೂರ್ತಿ ಸಬ್ಸಿಗೆ ಸೊಪ್ಪೆ ಕಾಣಿಸ್ತಾ ಇದೆ, ಗ್ರೀನ್ ಕಲರು. ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ನೀಟಾಗಿ ತಟ್ಕೊಂಡು ಎಡ್ಜಸ್ ಏನಾದರೂ ಬ್ರೇಕ್ ಆಗಿದ್ರೆ, ಅಂದರೆ ಒಡೆದೋಗಿದ್ರೆ ಅದನ್ನೆಲ್ಲ ನೀಟಾಗಿ ಈ ರೀತಿ ತಟ್ಕೊಂಡು
ಮೊದಲೇ ಹಂಚನ್ನ ಕಾಯಕ್ಕಿಡಬೇಕು. ಹಂಚು ಬಿಸಿ ಆದಮೇಲೆ ರೊಟ್ಟಿ ಹಾಕಬೇಕು. ಒಂದೊಂದ್ಸರಿ ಹಂಚೆ ಕಾದಿರಲ್ಲ, ಹಂಚು ಕಾಯ್ದೇ ಏನು ಮಾಡಿಬಿಡ್ತೀವಿ, ರೊಟ್ಟಿ ಹಾಕ್ಬಿಡ್ತೀವಿ. ಆವಾಗ ಕಿತ್ತೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ ರೀತಿ ರೊಟ್ಟಿ ಪೇಪರ್ ಯೂಸ್ ಮಾಡಿಕೊಂಡು ನೀವು ರೊಟ್ಟಿ ತಟ್ಟೋದ್ರಿಂದ ಈ ರೀತಿ ಹಂಚ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ನೀಟಾಗಿ ಬಂದುಬಿಡುತ್ತೆ. ರೊಟ್ಟಿ ಕೂಡ ಕಿತ್ತೋಗಲ್ಲ. ನೀವು ಇಲ್ಲ ನನಗೆ ರೊಟ್ಟಿ ಪೇಪರ್ ಬೇಡ ಅಂದ್ರೂ ಕೈಯಲ್ಲೇ ಕೂಡ ತಟ್ಟಿ ಕೂಡ ಡೈರೆಕ್ಟಾಗಿ ಹಾಕ್ಕೋಬೋದು. ಕೆಲವರು ಡೈರೆಕ್ಟಾಗಿ ಹಂಚ್ ಮೇಲೂ ಕೂಡ ತಟ್ತಾರೆ, ಆ ರೀತಿ ಕೂಡ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ರೊಟ್ಟಿಗೆ. ಇಲ್ಲಿ ನೀವು ಎಣ್ಣೆ ಬೆಣ್ಣೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ರೊಟ್ಟಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬಾರ್ದು ಫ್ಲೇಮ್ನ. ಯಾಕೆ ಅಂದರೆ ರೊಟ್ಟಿ ಚೆನ್ನಾಗಿ ಒಳಗಡೆಯಿಂದ ಬೇಯಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ರೊಟ್ಟಿ ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಚಪಾತಿ ಬೇಯೋಕ್ಕೂ ರೊಟ್ಟಿ ಬೇಯೋಕ್ಕೂ ತುಂಬಾ ಟೈಮ್ ತೊಗೊಳುತ್ತೆ. ಚಪಾತಿ ಬೇಗ ಬೇಯುತ್ತೆ, ರೊಟ್ಟಿ ಟೈಮ್ ತೊಗೊಳುತ್ತೆ. ಸೊ ನೀಟಾಗಿ ರೊಟ್ಟಿನ ನೀಟಾಗಿ ಈ ರೀತಿ ಒಂದು ಸೈಡಲ್ಲ ಒಂದು ಸೈಡು ಮಗ್ಚಿ ಹಾಕಿ ಎಲ್ಲ ಸೈಡ್ಸು ನೀಟಾಗಿ ಬೇಯಿಸ್ಕೋಬೇಕು. ಆವಾಗ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಬೇಯಿಸ್ಕೊಂಡಿರೋ ರೊಟ್ಟಿನ ಪಕ್ಕಕ್ಕೆ ಇಟ್ಕೊಬೇಕು. ಅದೇ ರೀತಿ ಎಲ್ಲ ರೊಟ್ಟಿಗಳನ್ನು ನಾನು ತಟ್ಟಿ ಬೇಯಿಸಿ ಇಟ್ಕೊತಾ ಇದ್ದೀನಿ. ಎಲ್ಲ ರೊಟ್ಟಿಗಳಾದಮೇಲೆ ಸೊ ಈಗ ನಾನು ತಿನ್ನಬೇಕು ಅಂತ ನನಗೆ ರೆಡಿ ಮಾಡಿಕೊಂಡೆ. ನನಗೆ ರೊಟ್ಟಿ ಸಾಮಾನ್ಯವಾಗಿ ಚಟ್ನಿ ಜೊತೆ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಕಾಯಿ ಚಟ್ನಿ ನನಗಂತೂ ತುಂಬ ಫೇವ್ರೇಟು. ಅದರಲ್ಲೂ ಆ ಕಾಯಿ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕೋಬಿಟ್ರಂತೂ ಹೇಳಲೇಬಾರ್ದು. ಆ ಟೇಸ್ಟ್ ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ, ನೆಕ್ಸ್ಟ್ ಲೆವೆಲ್ ಅಂತ. ಈ ರೊಟ್ಟಿಗಂತೂ ನಾನಂತೂ ಸಿಕ್ಕಾಪಟ್ಟೆ ಫಿದಾ ಆಗಿಬಿಟ್ಟಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.